ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಸ್ಯಾರಿಗೆ ಬ್ರೈಡಲ್ ಕುಚ್ಚನ್ನ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಸ್ಯಾರಿ ಬಂದ್ಬಿಟ್ಟು ಪಿಂಕ್ ಕಲರ್ ಮತ್ತು ಬಾರ್ಡರ್ ರಾಮ ಗ್ರೀನ್ ಕಲರಲ್ಲಿದೆ. ಪಲ್ಲು ಬಂದ್ಬಿಟ್ಟು ಲೈಟ್ ಗ್ರೀನ್ ಕಲರ್ನಲ್ಲಿದೆ. ನಾನು ಪಿಂಕ್ ಕಲರ್ ಮತ್ತು ರಾಮ ಗ್ರೀನ್ ಕಲರ್ ಥ್ರೆಡ್ನ ಇಲ್ಲಿ ಚೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಪರ್ಲ್ ಬೀಡ್ನ ಕೂಡ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಕ್ರೋಶಾ ಸೈಜ್ ಬಂದ್ಬಿಟ್ಟು 10 ಅಥವಾ 0.75 mm ಇರುವಂಥ ನಾವು ಕ್ರೋಶಾನ ತೊಗೊಳ್ಬೇಕಾಗುತ್ತೆ. ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡ್ನಲ್ಲಿ ಕ್ರೋಶಾನ ಹಾಕ್ಕೊಳ್ತಾ ಇರೋದ್ರಿಂದ ಪಿಂಕ್ ಕಲರ್ ಥ್ರೆಡ್ನ 8 ಎಳೆ ಮಾಡಿಬಿಟ್ಟು ಈ ರೀತಿ 8 ಸ್ಟ್ಯಾಂಡ್ಸನ್ನು ಸುತ್ತಿಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿನ ರೈಟ್ ಸೈಡಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, ಸ್ಯಾರಿಗೆ ಫಸ್ಟು ಚುಚ್ಚಿಬಿಟ್ಟು ನೀಡಲ್ನ ಚುಚ್ಚಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಮತ್ತೊಮ್ಮೆ ಸ್ಯಾರಿಗೆ ನೀಡಲ್ನ ಚುಚ್ಚಿಬಿಟ್ಟು ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಕ್ರೋಶ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಚಿ ಹೋಗೋದಿಲ್ಲ. ನೋಡಿ, ಈಗ ನಾವು 5 ಚೈನ್ನ ಹಾಕೊಳ್ಳೋಣ. 3 ಆಯಿತು, 4, 5. ಈಗ 5 ಚೈನ್ ಹಾಕಿ ಆಗಿದೆ. 5 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಬಿಟ್ಟು ಅಲ್ಲಿಗೆ ನಾವು ಸೀರೆಗೆನೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಬಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ 5 ಚೈನ್ ಹಾಕಿ ಲಾಕ್ ಮಾಡಿ ಆಗಿದೆ. ನೆಕ್ಸ್ಟ್ 3 ಚೈನ್ ಹಾಕೊಳ್ಬೇಕು. 1, 2, 3 ಚೈನ್ ಹಾಕಾಗಿದೆ. ಇದನ್ನು ಕೂಡ ಸೀರೆಗೆ ಎಲ್ಲಿಗೆ ರೀಚ್ ಆಗುತ್ತೆ, ಎಷ್ಟು ಡಿಸ್ಟೆನ್ಸಲ್ಲಿ ರೀಚ್ ಆಗುತ್ತೆ ನೋಡಿಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕುಚ್ಚನ್ನು ಕೂಡ ಹಾಕೊಳ್ತಾ ಇರೋದ್ರಿಂದ ಇಲ್ಲಿ 5 ಚೈನ್ ಮತ್ತು 3 ಚೈನ್ ಹಾಕೊಳ್ತಾ ಇದ್ದೀನಿ. ಕುಚ್ಚು ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಬರೀ 3 ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡ್ಬೋದು ನೀವು. ಈಗ ಮತ್ತೆ 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಸ್ಯಾರಿಗೆನೆ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈಗ 5 ಚೈನ್ ಲಾಕ್ ಮಾಡಿ ಆಗಿದೆ. ನಾನು ಮತ್ತೆ 5 ಚೈನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ 5 ಚೈನ್ನ ಹಾಕೊಂಡ್ಬಿಟ್ಟು ಈಗ ನಾವು ಲಾಸ್ಟ್ 5 ಚೈನ್ನ ಹಾಕ್ಬಿಟ್ಟು ಎಲ್ಲಿ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲ್ಗಡೆ 3 ಚೈನ್ ಮತ್ತು 5 ಚೈನ್ ಲಾಕ್ ಮಾಡಿದ್ರ ಮಧ್ಯೆ ಹೋಲ್ ಕಾಣುತ್ತೆ. ಆ ಹೋಲ್ನಲ್ಲಿ ನಾವು ನೀಡಲ್ನ ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, 5 ಚೈನ್ ಮೇಲೆ 5 ಚೈನ್ನ ಹಾಕ್ಬಿಟ್ಟು ಸೀರೆಗೆ ಉಲ್ಟಾ ತಿರುಗಿಸ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಸೀರೆನ ಮತ್ತೆ ಸೀದಾ ಮಾಡ್ಕೊಂಡ್ಬಿಟ್ಟು 2 ಚೈನ್ ಇಲ್ಲಿ ಕಂಬಗಳನ್ನು ನಾವು ಹಾಕೊಳ್ಬೇಕಾಗುತ್ತೆ. ಸೊ ಈಗ ಫಸ್ಟು 2 ಚೈನ್ನ ಹಾಕೊಳ್ಳಿ. 1, 2 ಚೈನ್ನ ಹಾಕಿ ಆಗಿದೆ. ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡ್ಬಿಟ್ಟು 5 ಚೈನ್ ಇತ್ತಲ್ಲ ಅದ್ರೊಳಗಿಂದ ಥ್ರೆಡ್ನ ತೊಗೊಂಡು ಬಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಈಗ 1 ಕಂಬ ಆಯಿತು. ನಾವೀಗ 8 ಎಳೆ ದಾರ ಸುಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಮೊದಲೇ ಪರ್ಲ್ ಬೀಡ್ನ ನಾನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೆ. ಈಗ 1 ಬೀಡ್ನ ನಾನು ಪುಷ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಪುಷ್ ಮಾಡ್ಕೊಳ್ಬೇಕು. ಈಗ ನೀಡಲ್ ಮೇಲೆ ದಾರನ ಸುತ್ಕೊಂಡು ಲೂಪ್ ಒಳಗಿಂದ ತಂದು 2 5 ಚೈನ್ ಇತ್ತಲ್ಲ ಆ ಲೂಪ್ ಒಳಗಿಂದ ತಂದುಬಿಟ್ಟು ಮತ್ತೆ 1 ಕಂಬನ ಹಾಕ್ಕೊಳ್ಬೇಕು. ನೋಡಿ, ನೀವು ಆ ಬೀಡ್ನ ಪೊಸಿಷನ್ನ ಕರೆಕ್ಟಾಗಿ ಪುಷ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ ಮಾಡಿಕೊಂಡು ನೀವು ಕಂಬನ ಹಾಕ್ಕೊಳ್ಬೇಕು. ನೋಡಿ, ಈಗ 1 ಬೀಡ್ ಆ್ಯಡ್ ಮಾಡಿ ಆಗಿದೆ. ಈಗ ಪಕ್ಕದಲ್ಲೇ ಬೀಡ್ ಮಾಡೋದು ಬೇಡ, ಯಾಕಂದ್ರೆ ತುಂಬ ಒತ್ತೊತ್ತಾಗಿ ಕಾಣುತ್ತೆ. ಸೊ ಈಗ 1 ಕಂಬನ ಹಾಕೋಣ. ನೋಡಿ, ಈಗ 1 ಕಂಬನ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬೀಡ್ನ ಪುಷ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈಗ ಇನ್ನೊಂದು ಬೀಡ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಪುಷ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೂ ಕೂಡ ಈಗ ಕಂಬನ ಹಾಕ್ಕೊಳ್ಬೇಕು. ನೀವು ಯಾವಾಗ್ಲೂ ಬೀಡ್ ಪೊಸಿಷನ್ನ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಬನ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ನೀಟಾಗಿ ಕಾಣುತ್ತೆ ಡಿಸೈನು. ನೋಡಿ, ಈಗ ನೆಕ್ಸ್ಟ್ ಮತ್ತೆ 1 ಕಂಬನ ಹಾಕೋಣ. ನಾವಿಲ್ಲಿ ಟೋಟಲ್ ಆಗಿ 5 ಬೀಡ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಒಂದು ಡಿಸೈನ್ಗೆ. ನೋಡಿ, ಈಗ ಮತ್ತೆ ಕಂಬನ ಹಾಕ್ಬಿಟ್ಟು
ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಧಾನಕ್ಕೆ ನೀಟಾಗಿ ಹಾಕಿದ್ರೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಕಂಬ ಆಯಿತು. ನೆಕ್ಸ್ಟ್ ಈಗ ಥರ್ಡ್ ಬೀಡ್ನ ಕೂಡ ನಾವು ಪುಷ್ ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟ್ ಇಲ್ಲಿ ಥರ್ಡ್ ಬೀಡ್ನ ನಾನು ಈಗ ಇಲ್ಲಿ ಪುಷ್ ಮಾಡಿಕೊಂಡು ಕಂಬನ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಗೋಲ್ಡನ್ ಬೀಡ್ ಅಥವಾ ನಿಮಗೆ ಯಾವ್ದಾದ್ರು ಬೇರೆ ಕಲರ್ ಬೀಡ್ ಇಷ್ಟ ಆದರೆ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇದ್ರ ಬದಲಾಗಿ. ನೋಡಿ ಈಗ ಥರ್ಡ್ ಬೀಡ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ಸೇರಿಸ್ಕೊತಾ ಇದ್ದೀವಿ. ನೀಡಲ್ ಮೇಲೆ ದಾರನ ತಗೊಂಡ್ಬಿಟ್ಟು ಲೂಪ್ ಒಳಗಿಂದ 2 ಚೈನ್ ಒಳಗಿಂದ ಮತ್ತೆ ದಾರನ ತಂದುಬಿಟ್ಟು ಕಂಬನ ಹಾಕೊಳ್ಬೇಕು. 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಮತ್ತೆ ಒಂದು ಕಂಬನ ಹಾಕೊಳ್ಬೇಕು. ನೀಡಲ್ ಮೇಲೆ ದಾರ ತಂದು ಲೂಪ್ ಒಳಗಿಂದ ತಂದುಬಿಟ್ಟು 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಈಗ 4th ಬೀಡನ್ನು ಪುಷ್ ಮಾಡ್ಕೊಳ್ಳಿ. ನಾವೀಗ 4th ಬೀಡನ್ನು ಸೇರಿ ಕಂಬನ ಹಾಕೊಳ್ಬೇಕು. ನೀಡಲ್ ಮೇಲೆ ದಾರನ ಸುತ್ಕೊಂಡ್ಬಿಟ್ಟು ಲೂಪ್ ಒಳಗಡೆಯಿಂದ ತಂದು 2 ಥ್ರೆಡನ್ನು ಒಂದು ಮಾಡಿಕೊಂಡು ಮತ್ತೆ 2 ಥ್ರೆಡನ್ನು ಒಂದು ಮಾಡ್ಕೊಳ್ಳಿ. ಇವಾಗ 4th ಬೀಡನ್ನು ಕೂಡ ನಾವು ಆ್ಯಡ್ ಮಾಡಿ ಆಯಿತು. ನೆಕ್ಸ್ಟ್ ಮತ್ತೆ ಒಂದು ಕಂಬನ ಹಾಕೋಣ. ಈಗ 5th ಬೀಡನ್ನು ಕೂಡ ನಾವು ಪುಷ್ ಮಾಡ್ಕೊಳ್ಬೇಕು. ಈಗ ನೀಡಲ್ ಮೇಲಿಂದ ದಾರ ತಗೊಂಡ್ಬಿಟ್ಟು ಥ್ರೆಡ್ನ ತಗೊಂಡು ಲೂಪ್ ಒಳಗಿಂದ ಥ್ರೆಡ್ನ ತಗೊಂಡ್ಬಂದು ಬೀಡ್ ಪೊಸಿಷನ್ನ ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಬೀಡ್ ಆ್ಯಡ್ ಮಾಡಿ ಆಯಿತು. ನೆಕ್ಸ್ಟ್ ಒಂದು ಕಂಬನ ಹಾಕೊಂಡ್ಬಿಟ್ಟು 5th ಬೀಡನ್ನು ಕೂಡ ಆ್ಯಡ್ ಮಾಡಿ ನೋಡಿ ಈಗ 5 ಬೀಡ್ಸು ಕೂಡ ಆ್ಯಡ್ ಮಾಡಿದ್ದಾಗಿದೆ. ಈಗ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಬಿಟ್ಟು ಆರ್ಚ್ ಈಗ ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ. ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಬಿಟ್ಟು ಅಲ್ಲಿ ನೀವು ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈಗ ಇಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಗೆ ಲಾಕ್ ಮಾಡಿ ಆದಮೇಲೆ ನಾವು ಸೀರೆನ ಉಲ್ಟಾ ತಿರುಗಿಸ್ಕೊಬೇಕಾಗತ್ತೆ. ಇಲ್ಲಿ 2 ಚೈನ್ನ ಹಾಕೊಂಡ್ಬಿಟ್ಟು ಮತ್ತೆ ಕಂಬನ ನಾವು ಸ್ಟಾರ್ಟ್ ಮಾಡಬೇಕು. 1 2 ಚೈನ್ ಆಯಿತು. ಈಗ ಸೀರೆನ ಉಲ್ಟಾ ಮಾಡಿಬಿಟ್ಟು ಅಲ್ಲಿ ನಾವು ಮೊದಲು ಬೀಡ್ ಹಾಕೋದಕ್ಕೆ ಕಂಬಗಳನ್ನು ಹಾಕೊಂಡಿದ್ವಲ್ಲ ಅದ್ರ ಮೇಲೆ ಹೋಲ್ ಕಾಣ್ತಾ ಹೋಗುತ್ತೆ. ನಾವು ಆ ಹೋಲ್ನಲ್ಲಿ ಕಂಬಗಳನ್ನು ಹಾಕೊಂಡು ಲೂಪ್ ಮಾಡ್ಕೊಬೇಕು. ಈಗ ಫಸ್ಟ್ ಹೋಲ್ ಕಾಣುತ್ತಲ್ವಾ ಅಲ್ಲಿ ನೀಡಲ್ನ ಹಾಕಿಬಿಟ್ಟು ನೋಡಿ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಫಸ್ಟ್ ಹೋಲ್ ಏನು ಕಾಣುತ್ತೆ ಅದ್ರ ಮೇಲೆ ಒಂದು ಕಂಬನ ಹಾಕೊಳ್ಬೇಕಾಗುತ್ತೆ. ನಾವು ಫಸ್ಟ್ ಹೋಲ್ ಕಾಣಿಸ್ತಿದ್ಯಲ್ವಾ ಅಲ್ಲಿ ನೀಡಲ್ನ ಹಾಕಿ ಒಂದು ಕಂಬನ ಹಾಕೊಳ್ಳಿ. ಎರಡು ಥ್ರೆಡನ್ನು ಒಂದು ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡನ್ನು ಒಂದು ಮಾಡ್ಕೊಳ್ಳಿ. ಈಗ ಒಂದು ಕಂಬ ಆಯಿತು. ನಾವಿಲ್ಲಿ 5 ಲೂಪ್ ಮಾಡ್ಕೊಬೇಕಾಗುತ್ತೆ. ಸೊ 5 ಪೆಟಲ್ಸ್ ಥರ ಇಲ್ಲಿ ಡಿಸೈನ್ ಬರುತ್ತೆ. ಸೊ 2 ಚೈನ್ನ ಹಾಕಿಬಿಟ್ಟು ಕಂಬದ ಮೇಲೆ ಲೂಪ್ ಹೋಲ್ ಕಾಣ್ತಿದ್ಯಲ್ವಾ ಅಲ್ಲಿ 1 ಗ್ಯಾಪ್ ಬಿಟ್ಟು ಪಕ್ಕದ ಹೋಲ್ನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡ್ಬಂದು ನಾವು ಮತ್ತೆ ಒಂದು ಕಂಬನ ಹಾಕ್ಕೊಳ್ಬೇಕು. ಈಗ 1 ಲೂಪ್ ರೆಡಿ ಆಯಿತು. ನೆಕ್ಸ್ಟ್ ಅದೇ ರೀತಿನಲ್ಲೇ ಮತ್ತೆ 2 ಚೈನ್ನ ಹಾಕಿಬಿಟ್ಟು 1 ಹೋಲ್ ಬಿಟ್ಟು ಅದು ಪಕ್ಕದ ಹೋಲಿಂದ ನೀಡಲ್ನ ತಗೊಂಡು
ದಾರನ ಎತ್ಕೊಂಡ್ಬಿಟ್ಟು ಮತ್ತೆ ಕಂಬನ ಹಾಕೊಳ್ಳಿ. ನೋಡಿ ಈಗ ಸೆಕೆಂಡ್ ಲೂಪ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಅಗೇನ್ ರಿಪೀಟ್, ಮತ್ತೆ 2 ಚೈನ್, 1 ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಹೋಲ್ನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡ್ಬಂದು ಕಂಬನ ಹಾಕೊಳ್ಳಿ. ಈಗ ಥರ್ಡ್ ಲೂಪ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಮತ್ತೆ 2 ಚೈನ್, 1 ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ನಲ್ಲಿ ಥ್ರೆಡ್ನ ತೊಗೊಂಡ್ಬಂದು ಕಂಬನ ಹಾಕೊಳ್ಳಿ. 4 ಲೂಪ್ಸ್ ಆಯಿತು. ನೆಕ್ಸ್ಟ್ ಅಗೇನ್ 2 ಚೈನ್, 1 2 1 ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ನಲ್ಲಿ ನಾವು ನೀಡಲ್ನ ಹಾಕ್ಬಿಟ್ಟು ಮತ್ತೆ ಒಂದು ಕಂಬನ ಹಾಕೊಂಡ್ರೆ ನಮಗೆ ಇಲ್ಲಿ 5 ಲೂಪ್ಸ್ ಸಿಗುತ್ತೆ. ನೋಡಿ ಇದು 5 ಲೂಪ್, 5th ಒನ್ 5 ಲೂಪ್ ಆಯ್ತು ಇಲ್ಲಿ. 1 2 3 4 5. ಈಗ ಸೀರೆನ ಸೀದಾ ಮಾಡ್ಕೊಂಡ್ಬಿಟ್ಟು 1 ಚೈನ ಹಾಕಿ ಫಸ್ಟ್ ಲೂಪ್ ಇತ್ತಲ್ವಾ ಅದರಲ್ಲಿ ನೀಡಲ್ ಮೇಲೆ ಒಂದ್ಸರಿ ದಾರ ತೊಗೊಂಡು ಬಂದು ಕಂಬನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಾವು 5 ಕಂಬಗಳನ್ನು ಹಾಕ್ಕೊಳ್ಬೇಕಾಗತ್ತೆ. 5 ಕಂಬಗಳನ್ನು ನಾವು ಇಲ್ಲಿ ಹಾಕ್ಕೊಳ್ಬೇಕು. ನೋಡಿ ಈಗ 1 ಕಂಬ ಆಯಿತು. ನೆಕ್ಸ್ಟ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಲೂಪ್ ಒಳಗಡೆಯಿಂದ ತಂದುಬಿಟ್ಟು 2 ದಾರನ 1 ಮಾಡ್ಕೊಳ್ಳಿ, ಮತ್ತೆ 2 ದಾರನ 1 ಮಾಡ್ಕೊಳ್ಳಿ. ಈಗ 2 ಕಂಬ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ನೀಡಲ್ ಒಳಗಿಂದ ದಾರ ತಂದ್ಬಿಟ್ಟು ಲೂಪ್ ಒಳಗಿಂದ 2 ಥ್ರೆಡನ್ನು 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡನ್ನು 1 ಮಾಡ್ಕೊಳ್ಳಿ. ಈಗ 3 ಕಂಬ ಆಯಿತು. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಟ್ಟಾಗಿ ಈ ಲೂಪ್ಗಳಲ್ಲಿ ಕಂಬಗಳನ್ನು ಹಾಕ್ಕೊಳ್ಬೇಕು. ಈಗ 4 ಥ್ರೆಡ್ನ 2 ಥ್ರೆಡ್ನ 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡ್ನ 1 ಮಾಡ್ಕೊಳ್ಳಿ. 4 ಕಂಬ ಆಯಿತು. ಈಗ 5th ಕಂಬನ ನಾವು ಮಾಡ್ಕೊಳ್ಳೋಣ. ನೋಡಿ 2 ಥ್ರೆಡನ್ನು 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡನ್ನು 1 ಮಾಡ್ಕೊಳ್ಳಿ. ಇವಾಗ 5 ಕಂಬಗಳು 5 ಕಂಬಗಳು ರೆಡಿಯಾಗಿದೆ. ನಾವೀಗ ಲೂಪ್ ಹಾಕ್ಕೊಂಡಿದ್ವಲ್ಲ, ನೆಕ್ಸ್ಟ್ ಲೂಪ್ ಮೇಲೆ ಹೋಲ್ ಕಾಣುತ್ತೆ, ಆ ಹೋಲಿಂದ ಥ್ರೆಡ್ನ ತೊಗೊಂಡ್ಬಂದು ನಾವು ಅಲ್ಲಿಗೆ ಲಾಕ್ ಮಾಡಬೇಕಾಗತ್ತೆ. ನೋಡಿ ಆ ಹೋಲಿಂದ ಥ್ರೆಡ್ನ ತಗೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಅದೊಂದು ಪೆಟಲ್ ತರ ಕಾಣುತ್ತೆ. ಈಗ ನಾವು ನೆಕ್ಸ್ಟ್ ಲೂಪಿಗೆ ಸ್ಟಾರ್ಟ್ ಮಾಡುವಾಗ ಕಂಬಗಳನ್ನ ಇಲ್ಲಿ ಲಾಕ್ ಮಾಡಿದ್ದಾದ್ಮೇಲೆ 1 ಚೈನ್ ಹಾಕೊಳ್ಬೇಕು. 1 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಲೂಪ್ ಒಳಗಡೆಯಿಂದ ಥ್ರೆಡ್ನ ತಗೊಂಡ್ಬಂದು 2 ಥ್ರೆಡ್ನ 1 ಮಾಡ್ಕೊಳ್ಳಿ, 2 ಥ್ರೆಡ್ನ 1 ಮಾಡ್ಕೊಳ್ಳಿ. ಈಗ 1 ಕಂಬ ಆಯಿತು. ಈಗ 2ನೇ ಕಂಬನ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಲೂಪ್ ಒಳಗಡೆಯಿಂದ ತಂದು 2 ಥ್ರೆಡ್ನ 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡ್ನ 1 ಮಾಡ್ಕೊಳ್ಳಿ. ಈಗ ಅದೇ ರೀತಿ ಈಗ ಥರ್ಡ್ ಕಂಬನ ಹಾಕೊಳ್ತಾ ಇದೀವಿ. ಅದೇ ಎಲ್ಲ ಲೂಪ್ನಲ್ಲೂ ಕೂಡ ನೀವು 5 ಕಂಬಗಳನ್ನು ಹಾಕೊಳ್ಬೇಕು. ಮೇಲೆ 2 ಲೂಪ್ ಮಧ್ಯೆ ಹೋಲ್ ಕಾಣುತ್ತಲ್ವಾ, ಅಲ್ಲಿ ನಾವು ಲಾಕ್ ಮಾಡ್ಕೊಂಡ್ಬಿಟ್ಟು 1 ಚೈನ್ ಹಾಕಿ ಮತ್ತೆ ಕಂಬಗಳನ್ನು ಸ್ಟಾರ್ಟ್ ಮಾಡಬೇಕು. ನೀವು ಎಷ್ಟು ಪುಟ್ಟದಾಗಿ ಹಾಕೋತೀರೋ ಕಂಬಗಳನ್ನು ಅಷ್ಟು ನೀಟಾಗಿ ಡಿಸೈನ್ ಕಾಣಿಸುತ್ತೆ, ಮತ್ತೆ ಪೆಟಲ್ಸ್ ನೀಟಾಗಿ ಬರುತ್ತೆ. ನೋಡಿ ಈಗ ಥರ್ಡ್ ಲೂಪಲ್ಲೂ ಕೂಡ ನಾವು ಮಾಡಿ ಆಯಿತು. 5 ಕಂಬಗಳನ್ನು ಹಾಕೊಂಡಾಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈಗೇನೆ. ನೆಕ್ಸ್ಟ್ 1 ಚೈನ್ ಹಾಕ್ಬಿಟ್ಟು ಮತ್ತೆ 4th ಲೂಪಲ್ಲೂ ಕೂಡ ಅದೇ ರೀತಿ 5 ಕಂಬಗಳನ್ನು ನಾವು ಹಾಕೊಳ್ಬೇಕು. ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಈಗ 4th ಆಯಿತು. 4th ಲೂಪಲ್ಲೂ ಕೂಡ ನಾವು 5 ಕಂಬಗಳನ್ನು ಹಾಕಿ ಆಗಿದೆ. ನೆಕ್ಸ್ಟ್ 5th ಲೂಪಲ್ಲಿ ನಾವೀಗ 5 ಕಂಬಗಳನ್ನು ಹಾಕಬೇಕು. ಸೊ 1 ಚೈನ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಥ್ರೆಡ್ನ ತಂದುಬಿಟ್ಟು ಲೂಪ್ ಒಳಗಡೆಯಿಂದ ಕಂಬನ ಹಾಕೊಳ್ಬೇಕು. 1 ಆಯಿತು. ನೆಕ್ಸ್ಟ್ ಸೆಕೆಂಡ್ ಕಂಬ,
ಸೀರೆಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ನಾವೀಗ 3 ಚೈನ್ ಏನು ಹಾಕಿದ್ದೀವಲ್ವಾ ಆ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಬೇಕಾಗತ್ತೆ. ಬೇಡ ಅಂತ ಹೇಳಿದ್ರೆ ಈಗ ನಾನು 5 ಚೈನ್ನ ಏನು ಹಾಕೊಳ್ತಾ ಇದ್ದೀನಿ ಆ 5 ಚೈನ್ ಬೇಡ, ಸ್ಕಿಪ್ ಮಾಡ್ಬೋದು. ಹಾಗೇನೆ ಡಿಸೈನ್ ಕಂಟಿನ್ಯೂ ಮಾಡ್ಬೋದು. ನೋಡಿ ಈಗ 5 ಚೈನ್ನ ಹಾಕೊಂಡು ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 5 ಚೈನ್ನ ಹಾಕೋಣ. 1 2 3 4 5. ಈಗ ಮತ್ತೆ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಂತರ ಅಗೇನ್ 5 ಚೈನ್ನ ಹಾಕಬೇಕು ನಾವು ಡಿಸೈನ್ ಹಾಕೊಳ್ಳೋದಕ್ಕೆ. 1 2 3 4 5 ಚೈನ್ನ ಹಾಕ್ಬಿಟ್ಟು ಸೀರೆನ ಉಲ್ಟಾ ತಿರುಗಿಸ್ಬಿಟ್ಟು 5 ಚೈನ್ನ ಎಲ್ಲಿ ಲಾಕ್ ಮಾಡಿದ್ವು ಅದ್ರ ಮಿಡ್ಲಲ್ಲಿ ಹೋಲ್ ಕಾಣುತ್ತಲ್ವಾ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೀರೆನ ಸೀದಾ ತಿರ್ಸ್ಕೊಂಡ್ಬಿಟ್ಟು 2 ಚೈನ್ ಹಾಕ್ಬಿಟ್ಟು ಕಂಬನ ಮಾಡಿಕೊಂಡು ನೆಕ್ಸ್ಟ್ ಒಂದು ಬೀಡ್ನ ಪುಷ್ ಮಾಡಿಕೊಂಡು ಈಗ ಮತ್ತೆ ಕಂಬನ ಹಾಕೊಳ್ಬೇಕು. ಈಗ ಮೊದಲು ಡಿಸೈನ್ಗೆ ಯಾವ ರೀತಿ ಮಾಡಿದ್ವಲ್ವಾ 5 ಬೀಡ್ಸ್ನ ಯಾವ ರೀತಿ ಆ್ಯಡ್ ಮಾಡಿದ್ವೋ ಅದೇ ರೀತಿ ಇದನ್ನು ಕೂಡ 5 ಬೀಡ್ಸ್ನ ಹಾಕ್ಬಿಟ್ಟು ಕಂಬಗಳನ್ನು ಹಾಕೊಂಡು ಸಾರಿಗೆ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಷ್ಟು ಡಿಸ್ಟೆನ್ಸಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 2 ಚೈನ್ನ ಹಾಕ್ಬಿಟ್ಟು ಸೇಮ್ ಪ್ರೊಸೀಜರ್ ಕಂಬದ ಮೇಲೆ ಹೋಲ್ ಕಾಣುತ್ತವಲ್ಲ ಅಲ್ಲಿ ಕಂಬನ ಹಾಕೊಳ್ಳಿ. ನೆಕ್ಸ್ಟ್ ಈಗ 5 ಲೂಪ್ ಮಾಡ್ಕೊಬೇಕು. ಸೊ 2 ಚೈನ್ನ ಹಾಕೊಂಡ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿ. 1 2 ಚೈನ್ 1 ಹೋಲ್ ಬಿಟ್ಟು ಅದು ಪಕ್ಕದ ಹೋಲಲ್ಲಿ ನೀಡಲ್ನ ಹಾಕ್ಬಿಟ್ಟು ಕಂಬನ ಹಾಕೊಳ್ಳಿ. ನೋಡಿ ಈಗ ಇಲ್ಲಿ ನಾವು ಮತ್ತೆ ಲೂಪ್ನ ಮಾಡ್ಕೊಬೇಕು. 5 ಲೂಪ್ಸ್, ಸೊ 5 ಪೆಟಲ್ಸ್ ಬರುತ್ತೆ. ನೋಡಿ ಈಗ 5 ಪೆಟಲ್ಸ್ ಅಲ್ಲೂ ಕೂಡ 5 ಕಂಬಗಳನ್ನು ಹಾಕ್ಬಿಟ್ಟು ಫಸ್ಟ್ ಸ್ಟೆಪ್ಪಲ್ಲಿ ಡಿಸೈನ್ಗೆ ಯಾವ ರೀತಿ ಪ್ರೊಸೀಜರ್ ಮಾಡಿದ್ರು ಅದೇ ರೀತಿನಲ್ಲೇ ಹಾಕ್ಕೊಳ್ಬೇಕು. ನೋಡಿ ಈಗ ಎಲ್ಲ ಪೆಟಲ್ಸನ್ನು ಡಿಸೈನು ಕೂಡ ನಾವು ಹಾಕಿ ಆಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಡಿಸೈನ್ ಅಂತೂ ತುಂಬ ಎಲಿಗೆಂಟ್ ಆಗಿ ಬರುತ್ತೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದಕ್ಕೆ ಕುಚ್ಚನ್ನ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನಾವು 3 ಚೈನ್ ಗ್ಯಾಪ್ ಏನು ತಗೊಂಡಿದ್ವು ಆ ಪ್ಲೇಸ್ ಅಲ್ಲಿ ನಾವು ಕುಚ್ಚುಗಳನ್ನ ಹಾಕೊಳ್ಬೇಕು. ನೋಡಿ ನಾನು ಕುಚ್ಚನ್ನ ಹಾಕ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ಬಿಗ್ ಸೈಜ್ ಬೀಡ್ನ ಇಟ್ಬಿಟ್ಟು ಈ ರೀತಿ ಕುಚ್ಚನ್ನ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಬೇಬಿ ಕುಚ್ಚನ್ನು ಕೂಡ ಹಾಕೊಳ್ಬಹುದು ಅಥವಾ ಈ ರೀತಿ ಕೂಡ ನೀವು ಕುಚ್ಚನ್ನ ಹಾಕೊಳ್ಬಹುದು. ಎರಡು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ಗೆ ನೀವು 800 ಇಂದ 1000 ವರೆಗೂ ಚಾರ್ಜಸ್ನ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಎಲಿಗೆಂಟ್ ಆಗಿ ಬರುವಂತ ಒಂದು ಬ್ರೈಡಲ್ ಕುಚ್ಚು ಡಿಸೈನ್ ಇದು. ಈ ಡಿಸೈನ್ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.